ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ಒಂದು ವರ್ಕ್ ಫ್ರಮ್ ಹೋಮ್ ಕೆಲಸ ತೊಗೊಂಡು ಬಂದಿದ್ದೇನೆ. ನಿಮಗೆಲ್ರಿಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಓಕೆನಾ? ಗುಡ್ ನ್ಯೂಸ್ ಅನ್ನೋಕ್ಕಿಂತ ಒಂದು ಇಂಪಾರ್ಟೆಂಟ್ ನೋಟಿಸು, ಇಂಪಾರ್ಟೆಂಟ್ ಇನ್ಫಾರ್ಮೇಷನು ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತಲೇ ಅಂದ್ಕೊಳ್ಳಿ. ಓಕೆನಾ? ವರ್ಕ್ ಫ್ರಮ್ ಹೋಮ್ ಅಂತಂದರೆ ಹೌದು, ನಾನು ಯಾವಾಗಲೂ ಯೂಟ್ಯೂಬ್ ಬಗ್ಗೆನೇ ಹೇಳ್ತೀನಿ ಅಂತ ಅಂದ್ಕೋಬೇಡಿ. ಇವತ್ತು ಸ್ವಲ್ಪ ಡಿಫ್ರೆಂಟ್ ತೊಗೊಂಡು ಬಂದಿದ್ದೇನೆ. ಎಸ್, ಯೂಟ್ಯೂಬ್ ಬಿಟ್ಟು ನಾನು ಮಾತಾಡಲ್ಲ, ಬಟ್ ಅದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟು, ನಿಮಗೆಲ್ಲ ಹೆಲ್ಪ್ ಆಗಲಿ, ಸ್ಪೆಷಲಿ ಹೆಣ್ಮಕ್ಳು ಮತ್ತು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಅದ್ರಿಗಿಂತ ಮುಂಚೆ ನಾನೇನು ಮಾಡ್ತೀನಿ ಅಂತಂದರೆ ನನ್ನ ಡ್ಯೂಟಿನ ನಾನು ಮುಗಿಸ್ಬಿಡ್ತೀನಿ. ಎಸ್, ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ನಿಮಗೆಲ್ಲ ನೆನಪಿರಲ್ಲ, ಸೊ ನೆನ್ಪು ಕೊಡ್ತಾ ಇರ್ತೀನಿ ನಾನು. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು. ಹೊಸದಾಗಿ ಬಂದು ಯಾರ್ಯಾರು ನೋಡ್ತಾ ಇದ್ದೀರಾ, ಐ ಹಾರ್ಡ್ಲಿ ರಿಕ್ವೆಸ್ಟು, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಯಾರು ನನ್ನ ವೀಡಿಯೋಸ್ನ ಕಂಟಿನ್ಯೂ ಆಗಿ ನೋಡ್ತಾ ಇದ್ದೀರಾ, ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಮತ್ತು ಏನಪ್ಪ ಅಂತಂದರೆ ನಂದು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದೆ, ಅದು ಯಾಕೋ ರಿಜೆಕ್ಟ್ ಆಗಿದೆ. ಏನು ರೀಸನ್ ಅಂತ ಗೊತ್ತಿಲ್ಲ. ಇನ್ನೂ 1 ಮಂತ್ ಟೈಮ್ ಕೊಟ್ಟಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಲೈಫಲ್ಲಿ ಏನೇನು ಬರುತ್ತೋ ಅದೆಲ್ಲ ಫೇಸ್ ಮಾಡಬೇಕಂತೆ. ಸೊ ನಾನಂತೂ ಬಿಡಲ್ಲ. ಅಟ್ಲೀಸ್ಟು ನಾನು ಒಂದು 2 ವರ್ಷದಿಂದ ಟ್ರೈ ಮಾಡ್ತಾಯಿದ್ದೀನಿ. ಇವಾಗೇನು ಮಾನಿಟೈಸೇಷನ್ ಆಯಿತು, ಬಟ್ ಅದು ರಿಜೆಕ್ಟ್ ಆಗಿದೆ. ಏನು ರೀಸನ್ ಅಂತಲೇ ಅದರಲ್ಲಿ ಕೊಟ್ಟೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಬಟ್ 1 ಮಂತ್ ಮತ್ತೆ ರೀಟ್ರೈ ಮಾಡಿ ಅಂತ ಕೊಟ್ಟಿದ್ದಾರೆ. ಎಸ್, ನಾನಂತೂ ಬಿಡಲ್ಲ, ಎಷ್ಟೇ ಒಂದು 10 ವರ್ಷನೇ ಹೋಗಲಿ, ಬಟ್ ಬಿಡಲ್ಲ ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಓಕೆನಾ? ಬನ್ನಿ ವಿದೌಟ್ ಎನಿ ಟೈಮ್ ವೇಸ್ಟ್ ಸ್ಟಾರ್ಟ್ ಮಾಡೋಣ ವಿಡಿಯೋನ. ತುಂಬ ಜನ ಹೆಣ್ಮಕ್ಳು ಏನು ಮಾಡ್ತಾರೆ ಅಂತಂದರೆ ಹೌಸ್ ವೈಫ್ಸ್ ಏನಿರ್ತಾರೆ, ಸೊ ನಂತರ, ಬಟ್ ನಾನು ವರ್ಕಿಂಗ್ ವುಮನು. ನಾನು ಹೌಸ್ ವೈಫ್ ಆಗಿಯೇ ವರ್ಕಿಂಗ್ ವುಮನ್ ಆಗಿರೋದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಲ್ವಾ. ನಾನು ಫಸ್ಟು ಹೌಸ್ ವೈಫ್ ಇದೆ, ಮನೇಲೇ ಇರ್ತಾಯಿದ್ದೆ. ಇವಾಗ ಏನಪ್ಪ ಅಂತಂದರೆ ತುಂಬ ಜನ ಏನು ಮಾಡ್ತಾರೆ, ಮಕ್ಕಳು ಇರ್ತಾರೆ, ಅವ್ರಿಗೆ ಹೊರಗಡೆ ಹೋಗೋಕ್ಕಾಗಲ್ಲ, ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಅಲ್ವಾ. ಅಂಥವ್ರು ಏನು ಮಾಡ್ತಾರೆ, ವರ್ಕ್ ಫ್ರಮ್ ಹೋಮ್ ಹುಡುಕ್ತಾ ಇರ್ತಾರೆ. ಏನಾದರೂ ಮನೆಯಲ್ಲೇ ಕೆಲಸ ಸಿಕ್ಕರೆ ಸಾಕು. ಇನ್ನೊಬ್ಬೊಬ್ಬರು ಏನು ಮಾಡ್ತಾರೆ ಅಂತಂದರೆ ಇವಾಗ ಕಾಪಿ ಪೇಸ್ಟ್ ಕೆಲಸ ಗೊತ್ತಿರೋರು, ಮತ್ತು ಏನಪ್ಪ ಅಂತಂದರೆ ಟೆಕ್ಸ್ಟ್ ಮೆಸೇಜಸ್ಸು, ಕ್ಯಾಪ್ಚಾ ಇವೆಲ್ಲ ಆನ್ಲೈನ್ ಕೆಲಸ ಹುಡ್ಕೊತಾರೆ ಒಬ್ಬೊಬ್ಬರು. ಇವಾಗ ಸಿಸ್ಟಮ್ ವರ್ಕೆ ಗೊತ್ತಿಲ್ಲ ಅಂಥವ್ರು ಏನು ಮಾಡ್ತಾರೆ ಅಂತಂದರೆ ಏನಾದರೂ ಒಂದು ಪ್ಯಾಕ್ ಮಾಡೋಕ್ಕೆ ಸಿಕ್ಕರು ಸಾಕು ನಮಗೆ ಆನ್ಲೈನಲ್ಲಿ ಅಂತ ತುಂಬ ಜನ ಯೂಟ್ಯೂಬಲ್ಲಿ ಹುಡುಕ್ತಾ ಇರ್ತಾರೆ ಕುತ್ಕೊಂಡು. ಮೋಸ್ಟ್ ಸರ್ಚೆಬಲ್ ಇದೆ ವರ್ಕ್ ಫ್ರಮ್ ಹೋಮ್ ಕೆಲಸ ಇದ್ದರೆ ಹೇಳಿ ಅಂತ. ಮೋರ್ ಸರ್ಚೆಬಲ್ ಎನಾಲಿಟಿಕ್ಸಲ್ಲಿ ಗೊತ್ತಾಗುತ್ತೆ. ಸೊ ಮೋಸ್ಟ್ ಸರ್ಚೆಬಲ್ ಅಂತಂದರೆ ಇದೆ ಏನಪ್ಪ ಅಂತಂದರೆ ವರ್ಕ್ ಫ್ರಮ್ ಹೋಮ್ ಇದ್ದರೆ ಹೇಳಿ ಅಂತ. ಸೊ ತುಂಬ ಸ್ಟೂಡೆಂಟ್ಸೂ ಅದೇ ಚೆಕ್ ಮಾಡ್ತಾರೆ, ತುಂಬ ಸ್ಟೂಡೆಂಟ್ಸೂ ಅದೇ ಹುಡುಕ್ತಾ ಇರ್ತಾರೆ. ಏನಪ್ಪ ಅಂತಂದರೆ ಏನಾದರೂ ಪಾರ್ಟ್ ಟೈಮ್ ಥರ ಜಾಬ್ ಸಿಕ್ಕರೆ ಮನೇಲಿ ಚೆನ್ನಾಗಿರುತ್ತೆ, ತಮ್ಮ ಫೀಸ್ಗಳಿಗಾಗುತ್ತೆ. ಎಷ್ಟೋ ಜನ ಬಡವರು ಕೆಲಸಕ್ಕೆ ಹೋಗಿ ಬಂದು ಆಮೇಲೆ ಏನು ಮಾಡ್ತಾರೆ ಅಂತಂದರೆ ಯಾವುದೋ ಹೋಟ್ಲಲ್ಲೋ ಕೆಲಸ ಮಾಡ್ತಾರೆ, ಇಲ್ಲ ಯಾವುದೋ ಪಾರ್ಟ್ ಟೈಮ್ ಕೆಲಸ, ಸೈಬರು ಆ ಥರ ಕೆಲಸಕ್ಕೆ ಹೋಗ್ತಾರೆ. ಸೊ ಇದು ಮನೇಲಿ ಇಟ್ಕೊಂಡು ಮಾಡಿದರೆ ಇನ್ನೂ ಒಳ್ಳೇದಲ್ವಾ ಅಂತ ಏನು ಮಾಡ್ತಾರೆ ಜನ, ಏನು ಮಾಡ್ತಾರೆ ಅಂತಂದರೆ ಆನ್ಲೈನಲ್ಲಿ ಹುಡುಕ್ತಾರೆ. ಓಕೆನಾ? ಆನ್ಲೈನಲ್ಲಿ ಸರ್ಚ್ ಮಾಡೋಕ್ಕೆ ನೋಡ್ತಾರೆ. ಸೊ ಆವಾಗ ಒಂದು ಚೆನ್ನಾಗಿ ಇರೋದು ಸಿಗ್ಬೋದು. ಅದಕ್ಕೆ ಏನು ಮಾಡ್ತಾರೆ ಗೊತ್ತಾ, ಇವರು ನಮ್ಮಂಥವ್ರದ್ದು ಅಂದರೆ ನಿಮಗೆ ಒಂದು ಗೊತ್ತಾಗಲಿ ಅಂತ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಹಿಂದೆ ನಮ್ಮ ಅಣ್ಣನ ಹತ್ರ ಒಂದು ಸ್ವಲ್ಪ ದಿವಸ ಕೆಲಸ ಇರಲಿಲ್ಲ. ಅವನು ಇದೇ ಥರ ಎಲ್ಲರೂ ಹೇಗೆ ಸರ್ಚ್ ಮಾಡ್ತಾರೋ ಅದೇ ಥರ ಅವನು ಕೆಲಸ ಸರ್ಚ್ ಮಾಡ್ತಾಯಿದ್ದ. ಸೊ ಏನಾಯಿತು ಅಂತಂದರೆ ಪೆನ್ಸಿಲ್ ಪ್ಯಾಕಿಂಗು ಅಂತ ಬಂದಿತ್ತು. ಓಕೆನಾ? ಪೆನ್ಸಿಲ್ ಪ್ಯಾಕಿಂಗ್ ಅಂತ ಇವನು ಕಾಲ್ ಮಾಡಿದ ನಮ್ಮ ಅಣ್ಣ. ಹೌದು, ನಾನು ಆನ್ಲೈನಲ್ಲಿ ಈ ಥರ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ, ನಿಮ್ಮದು ಲಿಂಕ್ ಸಿಕ್ತು, ಸೊ ಹಾಗಾಗಿ ನಾನು ನಂಬರ್ ಸಿಕ್ತು, ಕಾಲ್ ಮಾಡಿದೆ ಅಂತ ಹೇಳಿರ್ತಾನೆ ಇವನು. ಸೊ ಅದು ಏನಾಯಿತು ಅಂತಂದರೆ, ಹಾಂ ನಾವು ಮಾಡ್ತೀವಿ, ಕೊಡ್ತೀವಿ, ಬಟ್ ನಿಮಗೆ ನಿಮ್ಮ ಮನೆ ಅಡ್ರೆಸ್ಗೆ ನಾವೇ ತೊಗೊಂಡು ಹೋಗ್ತೀವಿ, ನಾವೇ ತೊಗೊಂಡು ಬರ್ತೀವಿ, ನೀವೇನು ಮಾಡೋಂಗಿಲ್ಲ, ದಿನಕ್ಕೆ ನಿಮಗೆ 500 ರೂಪಾಯಿಂದ 700 ರೂಪಾಯಿ ನೀವು ದುಡಿಬೋದು. ನಮ್ಮಣ್ಣ ಮನೇಲಿ ಕೂತ್ಕೊಂಡೆ ಆರಾಮಾಗಿ ದುಡಿಬೋದಲ್ಲ, ಇಷ್ಟೆಲ್ಲ ಹೇಳಿದ್ರು. ಅವ್ನು ಚೆನ್ನಾಗಿ ಬ್ರೈನ್ ವಾಶ್ ಮಾಡಿದ್ರು, ಎಲ್ಲ ಮಾಡಿದ್ರು. ಆಮೇಲೆ ಏನು ಮಾಡಿದ್ರು, ಬಟ್ ನಮ್ಮದು ಇದು ನಿಮ್ಮದು ಫಾರ್ಮ್ ಎಲ್ಲ ತುಂಬೋದಿರುತ್ತೆ, ಫಾರ್ಮ್ ಎಲ್ಲ ಅಪ್ಲಿಕೇಶನ್ ಎಲ್ಲ ನೀವು ಲಾಗಿನ್ ಆಗಬೇಕು, ಲಾಗಿನ್ ಆಗೋಕ್ಕೆ ನಿಮಗೆ 500 ರೂಪೀಸ್ ಪೇ ಮಾಡಬೇಕು ಅಂತ ಹೇಳಿದ್ರು. ಓಕೆನಾ? ನಮ್ಮಣ್ಣ ಏನು 500 ತಾನೆ ಅಂತ ಯಾರ ಹತ್ರನೂ, ಪಾಪ ಅವಾಗ ಅವನ ಹತ್ರ 1 ರೂಪಾಯಿನೂ ಇರಲಿಲ್ಲ. ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ಅರ್ಥ ಆಗಲಿ, ಇದೆಲ್ಲ ಮೋಸ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಪಾಪ ಅವನ ಹತ್ರ 1 ರೂಪಾಯಿನೂ ಇರಲಿಲ್ಲ. ಸೊ ಅವನೇನು ಮಾಡ್ದ ಅಂತಂದರೆ ಯಾರ್ದೋ ಹತ್ರ ಈಸ್ಕೊಂಡು 500 ರೂಪಾಯಿ ಕೊಟ್ಬಿಟ್ಟ. ಸೊ ನಾವು ಇವಾಗ ತರ್ತಾಯಿದ್ದೀವಿ, ಸಂಜೆ ತರ್ತಾಯಿದ್ದೀವಿ. ಹಾಗೆ ಮಾಡಿ ಏನು ಮಾಡಿದ್ರು ಅಂತ ಫೋನೇ ಎತ್ತಲಿಲ್ಲ.
ಸೊ ಸಂಜೆ ಒಂದು ಸಾರಿ ಮತ್ತೆ ಫೋನ್ ಎತ್ತಿದ್ರು. ಏನಂತ ಅಂದರು ಅಂತಂದರೆ, ಹೌದು ನಾವು ಲಾಗಿನ್ ಎಲ್ಲ ಆಗಿದೆ, ಇನ್ನೂ 1000 ರೂಪೀಸ್ ಕೊಡಬೇಕು, ನೀವು 1000 ರೂಪೀಸ್ ಕೊಟ್ಟರೆ ನಮ್ಮದು ಫಸ್ಟು ನಾವು ನಿಮ್ಮದು ಇವರು ಜೆನ್ಯೂನ್ ಪರ್ಸನ್ ಅಂತ ನಾವು ಇದು ಮಾಡ್ತೀವಿ ಅಂತ. ನಮ್ಮಣ್ಣ ಅಲ್ಲ, ಅಯ್ಯೋ ನೀನು 500 ರೂಪಾಯಿಗೆ ಹೋಗು, ನಮಗೆ ಯಾವುದು ಬೇಡವೇ ಬೇಡ ಅಂತ. ಇದೆಲ್ಲ ಏನು ಗೊತ್ತಾ, ಈ ಔಟ್ಸೈಡ್ ಉತ್ತರ ಬಿಹಾರು ಆ ಕಡೆ ಎಲ್ಲ ಹಿಂದಿಯಲ್ಲಿ ಮಾತಾಡ್ತಾರೆ. ಸೊ ಹೀಗಾಯಿತು, ಹೀಗಿದೆ ಕತೆ. ಸೊ ನೀವೇನು ಮಾಡಿ ಅಂತಂದರೆ, ಆಫ್ಲೈನಲ್ಲಿ ಯಾವುದೇ ಕೆಲಸ ಇದ್ರೂ ಮಾಡಿ, ಯಾವುದೇ ಪ್ಯಾಕಿಂಗ್ ಆಗಲಿ, ಸ್ವೀಟ್ ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ, ಪೆನ್ಸಿಲ್ ಪ್ಯಾಕಿಂಗ್ ಬರುತ್ತೆ, ಆಫ್ಲೈನಲ್ಲಿ ಹೋಗಿ ನೀವು, ಇಲ್ಲ ಯಾರಾದರೂ ಗೊತ್ತಿದ್ರೆ ಆ ಥರ ಟ್ರಸ್ಟೇಬಲ್ ಇದ್ದರೆ ಮಾಡಿ, ಹೊರತು ಇವರು ಹಿಂದಿಯಲ್ಲೆಲ್ಲ ಮಾತಾಡ್ತಾರೆ ನೋಡಿ, ಆ ಥರ ಮಾಡಬೇಡಿ. ನಾನೇ ಲಾಸ್ಟ್ ಟೈಮು ನಿಮಗೆ ಹೇಳಿದ್ನಲ್ಲ, 1000 ರೂಪೀಸ್ ಕಳ್ಕೊಂಡಿದ್ದೀನಿ ನಾನು ಆನ್ಲೈನ್ ಫೀಸ್ ಪೇ ಮಾಡಿಬಿಟ್ಟು ಅಂತ. ಸೊ ಅವ್ರದ್ದು ಇವಾಗ ಇನ್ಸ್ಟಾಗ್ರಾಮು ಇಲ್ಲ ಟೆಲಿಗ್ರಾಮು, ನಾನು ಮೊನ್ನೆ ಚೆಕ್ ಮಾಡೋಕ್ಕೆ ಹೋದಾಗ ಅವ್ರದ್ದು ಟೆಲಿಗ್ರಾಮ್ ಅಕೌಂಟೇ ಡಿಲೀಟ್ ಆಗಿಬಿಟ್ಟಿದೆ. ಆ ಥರ ಮಾಡ್ತಾರೆ. ಸೊ ದುಡ್ಡು ತೊಗೊಂಡು ಲಕ್ಷ ಯಾಮಾರಿಸಿದವರಿದ್ದಾರೆ. ಸೊ ಆ ಥರ ನೀವು ಯಾರು ಮಾಡೋಕ್ಕೆ ಹೋಗಬೇಡಿ. ಆಫ್ಲೈನಲ್ಲಿ ಮಾಡಿ, ನೀವು ಏನು ಮಾಡೋದಿದ್ರು ಟ್ರಸ್ಟೇಬಲ್ ಇರುತ್ತೆ. ಇವಾಗ ಚಾಕ್ಲೇಟ್ ಪ್ಯಾಕಿಂಗ್ ಅಂತೆ, ಅದು ಅಂತೆ ಇದಂತೆ ಅದೆಲ್ಲ ಬರುತ್ತೆ. ಸೊ ಹಾಗಾಗಿ ಯಾರು ಫಸ್ಟೇ ಅಮೌಂಟ್ ಪೇ ಮಾಡಿ ಕೆಲಸನ ಇದು ಮಾಡೋಕ್ಕೆ ಹೋಗಬೇಡಿ. ಎಲ್ರಿಗೂ 1 ರೂಪಾಯಿ ಅಂತಂದರೂ ಎಷ್ಟು ಲೆಕ್ಕಕ್ಕಿರುತ್ತೆ ಅಂತ ಇರುತ್ತೆ. ಸೊ ಹಾಗಾಗಿ ನೀವು ಯಾರು ಮೋಸ ಹೋಗೋಕ್ಕೆ ಹೋಗಬೇಡಿ ಅಂತಲೇ ಹೇಳ್ತಾ ಇದ್ದೀನಿ. ಇನ್ನು ಟ್ರಸ್ಟೇಬಲ್ ವೆಬ್ಸೈಟ್ ಅಂತಂದರೆ ನಾನು ಯೂಟ್ಯೂಬ್ ಬಿಟ್ಟು ಹೇಳಲ್ಲ. ಯೂಟ್ಯೂಬಲ್ಲಿ ನೀವು ಮಾಡಿ, ಏನಾದರೂ ಮಾಡಿ ವಿದೌಟ್ ಇನ್ವೆಸ್ಟ್ಮೆಂಟ್ ಒಂದು ಬೆಸ್ಟ್ ಆಪ್ಷನ್ ಅಂತಂದರೆ ಇದೆ. ಸೊ ಆನ್ಲೈನಲ್ಲಿ ಯಾರ್ದೋ ಏನೋ ಫಸ್ಟು ಪೇ ಮಾಡಬೇಕು ಅಂತಂದರೆ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್. ಐ ಹಂಬಲ್ ರಿಕ್ವೆಸ್ಟ್ ಅಂತಲೇ ಹೇಳ್ತೀನಿ ನಾನು, ಓಕೆನಾ. ನಿಮಗೆ ಇದು ಕೊರಿತಾ ಇದ್ದಾಳೆ ಅಂತ ಅನಿಸ್ಬೋದು, ಬಟ್ ಹೆಂಗಾದ್ರೂ ತಿಳ್ಕೊಳ್ಳಿ, ಓಕೆನಾ. ವೀಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ, ಎಂಡ್ವರೆಗೂ ವೀಡಿಯೋನ ವಾಚ್ ಮಾಡಿ. ಮತ್ತು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಆಫ್ಲೈನಲ್ಲಿ ನಂದು ಪ್ಯಾನ್ ಕಾರ್ಡ್ ಆಗಲಿ, ರೇಷನ್ ಕಾರ್ಡ್ ಆಗಲಿ ಎಲ್ಲ ನನ್ನ ಕೆಲಸ ಅದೇನೆ. ಸೊ ಹಾಗಾಗಿ ಯಾವುದಾದ್ರೂ ಗೌರ್ಮೆಂಟ್ ಸ್ಕೀಮ್ಗಳು ಬಿಟ್ಟರೆ, ಯಾವುದಾದ್ರೂ ಹೊಸ ಸ್ಕೀಮ್ಗಳು ಬಿಟ್ಟರೆ, ಗೌರ್ಮೆಂಟ್ ಸವಲತ್ತುಗಳು ಬಿಟ್ಟರೆ ನಾನು ನಿಮಗೆ ತಿಳಿಸ್ತೀನಿ. ಸೊ ಹಾಗಾಗಿ ಪ್ಲೀಸ್ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ಮಾಡೋ ವೀಡಿಯೋಸು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು, ನೀವೇ ನೋಡಬೇಕು ಅನ್ನೋದೇ ನನ್ನ ಆಸೆ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಇಷ್ಟ ಆಗುತ್ತೆ, ಲೈಕ್ ಮಾಡ್ತೀರಾ ಅಂತ ನಂದು ಅಪಾರವಾಗಿ ನಂಬಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ